ಎಸ್ಕೆ ಗ್ರೂಪ್ ವತಿಯಿಂದ ಕೋಮದನ್ ಅವರ ಅಧ್ಯಕ್ಷತೆಯಲ್ಲಿ 24ನೇ ತಿಂಗಳಿನ ಉಚಿತ ಕಣ್ಣಿನ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಅದ್ದೂರಿಯಾಗಿ ನಡೆಯಿತು. ಈ ಮಹತ್ವದ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಹಾಗೂ ರಕ್ತದಾನ ಮಾಡಿ ಮಾನವೀಯತೆ ಮೆರೆದರು. ಸಂಸ್ಥಾಪಕರಾದ ಕೋಮತನ್ ಸರ್ ಅವರ ಮಾರ್ಗದರ್ಶನದಲ್ಲಿ ಜಿಬಿಯ ಆಕಾಂಕ್ಷಿ ಸುಜಾತ ಅರುಣ್ ಪ್ರಸನ್ನ ಹಾಗೂ ತಂಡದ ಸದಸ್ಯರಾದ ಸೆಲ್ವಂ, ಶ್ರೀನಿವಾಸ್ ಮೂರ್ತಿ, ಭೋಜಣ್ಣ, ರಾಜಶೇಖರ್, ಶಿವಕುಮಾರ್ ಮತ್ತು ರಾಜು ಅವರ ಸಕ್ರಿಯ ಸಹಕಾರದಿಂದ ಶಿಬಿರ ಯಶಸ್ವಿಯಾಗಿ ನೆರವೇರಿತು. ಇದೇ ಸಂದರ್ಭದಲ್ಲಿ 59ನೇ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವು ಆಯೋಜನೆಗೊಂಡಿದ್ದು ಸಾರ್ವಜನಿಕರಿಂದ ಭಾರೀ ಪ್ರಶಂಸೆ ವ್ಯಕ್ತವಾಯಿತು. ಸಮಾಜದ ಆರೋಗ್ಯಕ್ಕಾಗಿ ಎಸ್ಕೆ ಗ್ರೂಪ್ ನಿರಂತರ ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತಿರುವುದು ಶ್ಲಾಘನೀಯ. ಇಲ್ಲಿ 24th ಕ್ಯಾಂಪ್ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ. ಜನರುಗಳು ಬರ್ತಾ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ಕ್ಯಾಂಪ್ 25th ಹೈಲೈಟ್ ಆಗಿ ಮಾಡಿ ಎಲ್ಲಾ ಮಿನಿಸ್ಟರ್ VIP ಎಲ್ಲ ಕರಿತಾ ಇದ್ದೀನಿ. ಇದು ಇವತ್ತು ಸಿಂಪಲ್ ಆಗಿ ನಡೆದ್ರು ಜನಗಳು ಬರ್ತಾ ಇದ್ದಾರೆ. ಸುಮಾರು ಆಪರೇಷನ್ ಗಳಿಗೆ ಜನ ಬಂದಿದ್ದಾರೆ. ಐ ಆಪರೇಷನ್ಗೆ ಮತ್ತೆ ಆಂಜಿಯೋಗ್ರಾಮ್ಗೆ ಪ್ರತಿ ಒಂದು ಟ್ರೀಟ್ಮೆಂಟ್ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಥೈರಾಯ್ಡ್ಗೆ, ಶುಗರ್, BP ಮತ್ತೆ ಕಿವಿದು, ENT ಎಲ್ಲ ಫ್ರೀ ಆಗಿ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟಿನ ಮಂದಾಗ ಜನ ಬರ್ತಾ ಇದ್ದಾರೆ. ನೆಕ್ಸ್ಟ್ ಕ್ಯಾಂಪ್ಗೆ ಆಯುರ್ವೇದಿಕ್ ಎಲ್ಲ ಮಾಡ್ಕೊಂಡು ಸುಮಾರು 150-200 ಡಾಕ್ಟರ್ಗೆಲ್ಲ ಬರ್ತಾ ಇದ್ದಾರೆ. ಎಂಟರ್ ದಯಾನಂದ ನಗರ ಕ್ಯಾಂಪ್ ತರ ಒಂದು ಹಬ್ಬ ತರ ಮಾಡ್ಬೇಕಂತ ಪ್ಲಾನ್ ಮಾಡಿ ಇಟ್ಟಿದ್ದೀನಿ. ಪ್ರತಿಯೊಬ್ಬರು VIP ಕರಿತಾ ಇದ್ದೀನಿ. ಈ ಸಲ ಈ ಮಟ್ಟಕ್ಕೆ ಜನರು ನನ್ಗೆ ಸಾಥ್ ಕೊಟ್ಟು ಇಷ್ಟು ಮೇಲೆ ಬಂದಿದ್ದೀನಿ ಅಂದ್ರೆ ಜನರ ಆಶೀರ್ವಾದ ನನಗೆ. ಎಲ್ಲರಿಗೂ ನಮಸ್ಕಾರಗಳು. ಸರ್, ಇವತ್ತು 24ನೇ ತಿಂಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದೀರಾ. ಈ ತಿಂಗಳಲ್ಲಿ ಏನ್ ವಿಭಿನ್ನ ಚಿಕಿತ್ಸೆಗಳು, ಎಷ್ಟು ಜನ ಫಲಾನುಭವಿಗಳು ಅನುಕೂಲ ಆಗ್ತಾ ಇದೆ? ಸರ್, ನಾನು ಫಸ್ಟ್ ಇಂದ ಇವಾಗ ತನಕ ನಾವು ಮಾಡ್ತಾ ಇರೋ ಕ್ಯಾಂಪ್ ನಲ್ಲಿ ಐ ಕ್ಯಾಂಪ್ ಇದೆ, ಶುಗರ್, BP, ECG ಮಾಡ್ತಾ ಇದೀವಿ, ಪ್ಲಸ್ ಹಾರ್ಟ್ ಸರ್ಜರಿಗಳು ಮಾಡ್ತಾ ಇದೀವಿ, ಆಂಜಿಯೋಗ್ರಾಮ್ ಮಾಡ್ತಾ ಇದೀವಿ. ಅದು ಬಿಟ್ಟು ಹೆಚ್ಚಿನ ಫೈಲ್ಸ್, ಫಿಸ್ತುಲಾ ಎಲ್ಲ ಟೈಪ್ ಆಫ್ ಲೇಡೀಸ್ ಸಮಸ್ಯೆ ಇರ್ಬೋದು, ಜೆಂಟ್ಸ್ ENT ಮಾಡ್ತಾ ಇದೀವಿ, ಕಿವಿ ಕೆಲಸ ಮಿಷಿನ್ ಕೊಡ್ತಾ ಇದೀವಿ. ಹ್ಯಾಂಡಿಕ್ಯಾಪ್ ಬರೋರ್ಗೆ ಗಾಡಿ ಕೊಡ್ತಾ ಇದೀವಿ, 2 ವೀಲರ್ ಗಾಡಿ ಕೊಡ್ತಾ ಇದೀವಿ, ತಲ್ಲ ಗಾಡಿ ಕೊಡ್ತಾ ಇದೀವಿ. ಅವ್ರಿಗೆ ವಾಕಿಂಗ್ ಕಷ್ಟ ಬರ್ಬಾರ್ದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಂದು 25th ಕ್ಯಾಂಪ್ಗೆ ಸ್ವಲ್ಪ ಇನ್ನೂ ನಾವೆಲ್ಲ ಮಾಡ್ಬೇಕಂತ ಇದೀವಿ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಮಾಡ್ಬೇಕು ಅಂತ ಇದ್ದೀವಿ. ಬಟ್ ಇದು ಯಾರು ನಾವು ಡೊನೇಷನ್ ತಗೊಂಡು ಏನು ಮಾಡ್ತಾ ಇಲ್ಲ. ಪ್ರತಿಯೊಂದು ಏನೇ ಇದ್ರು ನನ್ನ SK ಗ್ರೂಪ್ಸ್ ಟೀಮ್ಸ್, ನಮ್ ಸೆಲ್ವಂ ಸರ್ ಇರ್ಬೋದು, ನಮ್ ಶ್ರೀನಿವಾಸ್ ಮೂರ್ತಿ ಇರ್ಬೋದು, ಮಂಜುಳಾ ಇರ್ಬೋದು, ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ ರಾಜಶೇಖರ್ ಇರ್ಬೋದು, ರಾಜು ಇರ್ಬೋದು, ಆಮೇಲೆ ಶಿವಕುಮಾರ್ ಇರ್ಬೋದು, ಎಲ್ಲಾರು ಅಷ್ಟು ನಮ್ಗೆ ಸಾಥ್ ಕೊಟ್ಟು ನಮ್ಗೆ ಮುಂದೆ ಬಂದು ಕೆಲಸ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನಾನು ಅವ್ರಿಗೆಲ್ಲ ಏನು ಕೊಡ್ತಾ ಇಲ್ಲ. ಅವ್ರು ನನ್ ಮೇಲೆ ಇರೋ ವಿಶ್ವಾಸಕ್ಕೆ ನನ್ನ ಹತ್ರ ಬಂದು ಎಲ್ಲಾರು ಕೆಲಸ ಮಾಡಿ ನಮ್ಮ ಏರಿಯಾನ ಡೆವಲಪ್ಮೆಂಟ್ ಮಾಡಿ ಸ್ವಲ್ಪ ಹೆಚ್ಚಿನ ಮಟ್ಟಕ್ಕೆ ಇದು ಮಾಡಕ್ಕೆ ಅವ್ರು ಪ್ರಯತ್ನ ಪಟ್ಟು ಎಲ್ಲಾರು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಸುಮಾರು ಎಷ್ಟು ಇವಾಗ ತನಕ 150 ಜನ ಆಗಿದೆ. 40 ಜನಕ್ಕೆ ಐ ಆಪರೇಷನ್ ಬಂದಿದೆ, ಕಿವಿ ಆಪರೇಷನ್ ಲಿಸ್ಟ್ ಆಗ್ತಾ ಇದೆ.
ನೆಕ್ಸ್ಟ್ ENT ಇದು ಮಾಡ್ತಾ ಇದ್ದಾರೆ, ಆಂಜಿಯೋಗ್ರಾಮ್ದು ರೆಡಿ ಆಗ್ತಾ ಇದೆ, ಆರ್ಟದು ಲೆಕ್ಕ ಮಾಡಿಲ್ಲ ಮಾಡ್ತಾ ಇದೀವಿ. ಈ ಆಪರೇಷನ್ ಎಲ್ಲ ಉಚಿತವಾಗಿ ನೀವೇ ಮಾಡಿಸ್ಕೊಡ್ತೀವಿ? ಪ್ರತಿ ಒಂದು ಆಪರೇಷನ್ ನಾವು ಉಚಿತವಾಗಿ ಮಾಡ್ತಾ ಇದೀವಿ. ಯಾರ ಹತ್ರನೂ ನಾವು ₹1 ತಗೊಳ್ತಾ ಇಲ್ಲ, ಏನ್ ಚಾರ್ಜಸ್ ಇಲ್ಲ. ಬರೀ ಈ ಕ್ಷೇತ್ರದ ಜನನ ಎಲ್ಲಿಂದ ಯಾರು ಬೇಕಂದ್ರೆ ಬರ್ಲಿ ರೀ, ಇದು ಏನ್ ಬೇಕಾ ಮಾಡ್ಬೋದು. ನನ್ನ ಕೈಯಲ್ಲಿ ಆಗೋದನ್ನ ನಾನು ಜನರಿಗೆ ಮಾಡ್ತಾ ಇದ್ದೀನಿ. ಓಕೆನಾ, ಧನ್ಯವಾದಗಳು ಮೇಡಮ್ ಅವರು. ಸರ್ ಇವರು ಹಾ ಸರಿ. ಸರ್ ನಮಸ್ಕಾರ. SK ಗ್ರೂಪ್ ವತಿಯಿಂದ ಇದು ಅದ್ದೂರಿಯಾದ ಒಂದು ಕ್ಯಾಂಪ್ ನಡೀತಾ ಇದೆ. ಸತತವಾಗಿ 24ನೇ ಕ್ಯಾಂಪ್ ಇದು. ತುಂಬಾ ಜನಗೆ ಅನುಕೂಲತೆ ಆಗ್ತಾ ಇದೆ. 97 ವಾರ್ಡ್ ದಯಾನಂದನಗರ ವಾರ್ಡಿಗೆ ಜನತೆಗೆ ತುಂಬಾ ಅನುಕೂಲತೆ ಆಗ್ತಾ ಇದೆ. ಯಾಕಂದ್ರೆ ಯಾರ್ಯಾರಿಗೆ ಕಣ್ಣಿನ ವಯಸ್ಸಾದವರಿಗೆ ಕಣ್ಣಿನ ಸಮಸ್ಯೆ, ಪೊರೆ ಸಮಸ್ಯೆ ಇದ್ದವರಿಗೆ ಇವಾಗ ಅಧಿಕ ಮಟ್ಟಕ್ಕೆ ಸಾವಿರಾರು ಜನಗಳಿಗೆ ಪೊರೆ ಆಪರೇಷನ್ ಮಾಡಿಸಿದ್ದಾರೆ. ಮೋದಿ ಹಾಸ್ಪಿಟಲ್ ಇಂದ ತುಂಬಾ ಟ್ರಸ್ಟ್ ಇಂದ ಯಾವ ಕಡೆ ಯಾವ್ದು ಇದು ಮಾಡ್ತಾ ಇದಾರೋ ಎಲ್ಲ ಕಡೆ ಮಾಡಿಸಿ ಅವ್ರಿಗೆ ಜನಗಳಿಗೆ ಅನುಕೂಲತೆ ಆಗೋದು ಮಾಡ್ತಾ ಇದ್ದಾರೆ. ಹಾಗೂ ಮತ್ತೆ ಶ್ರವಣ ಕಿವಿ ಕೆಲಸದವರವರಿಗೆ ಈ ಕಿವಿ ಆಮೇಲೆ ಡಿಮೆಂಡ್ ಇರೋರಿಗೆ ಅಂತವರಿಗೆ ಜನಗಳಿಗೆ ಅಂತವ್ರವರೆಗೂ ಕೋಮದನ್ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೂ ಓದೋ ಮಕ್ಕಳಿಗೆ ಪುಸ್ತಕ ಮತ್ತು ಈ ತರ ಬ್ಯಾಗು ತುಂಬಾ ಅನೇಕ ಯಾವ ಕಾರ್ಯಕ್ರಮ ಮಾಡ್ತಾ ಇದಾರೆ, ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಹಾಗೂ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ 50,000 ಕಬ್ಬುಗಳು ವಿತರಣೆ ಮಾಡಿದ್ರು. 97 ವಾರ್ಡ್ ಎಲ್ಲಾ ಜನತೆಗೂ ಒಂದೊಂದು ಮನೆ ಬಿಡದೇನೋ ಮನೆ ಮನೆಗೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ರು ಮನೆ ಹಬ್ಬ ಆಚರಣೆ ಮಾಡ್ಬೇಕಂತ ಈ ತರ ವ್ಯವಸ್ಥೆ ತುಂಬಾ ಮಾಡಿದ್ದಾರೆ. ನೋಡಿ, ಇಂಥ ಜನಗಳಿಗೆ ಬರ್ಬೇಕಂತ ನಮಗೂ ಒಂದು ಆಸೆ. ಪವರ್ ಇಲ್ದೇನೆ ಇಷ್ಟು ಮಾಡ್ತಾ ಇದ್ದಾರೆ. ಉನ್ನ ಪವರ್ ಬಂದ್ರೆ ಅಂತೂ ಮನೆ ಮನೆಗೂ ಉನ್ನ ಅವ್ರ ಹಬ್ಬದ ತರ ಅವ್ರ ಮನೆ ತರ ನೋಡ್ಕೊಂಡು ಎಲ್ಲಾ ತರದ ವ್ಯವಸ್ಥೆ ಮಾಡ್ಕೊಡ್ತಾರೆ, ಮನೆ ಮಗನಾಗಿ ಮಾಡ್ಕೊಡ್ತಾರೆ. ಹಾಗೂ ಸುಜಾತ ಅವ್ರು ಅಷ್ಟೇ, ಅವ್ರ ತಂಗಿನೂ ಅಷ್ಟೇ, ಕೋಮದನು ಅಷ್ಟೇ, ಅವ್ರ ನಟರಾಜ್ ಅಂತ ಅವ್ರ ತಮ್ಮನೂ ಅಷ್ಟೇ. ತುಂಬಾ ಜನಗಳಿಗೆ ಈ ರಕ್ತ ಪರೀಕ್ಷೆ ಮಂತ್ಲಿ ಅಷ್ಟೇನೆ ಶುಗರ್ BP ಚೆಕ್ ಮಾಡೋದು. ವಯಸ್ಸಾದವರಿಗೆ 50ಕ್ಕೆ ಮೇಲ್ಪಟ್ಟ ಜನಗಳಿಗೆ 50 ವಯಸ್ಸಾದ ಜನಗಳಿಗೆ ಉಚಿತವಾಗಿ ಔಷಧಿ ಮತ್ತೆ ಇದು ಏನದು ECG ಆಮೇಲೆ ಅದೇ BP ಶುಗರ್ ಎಲ್ಲ ಇಂಥದ್ದು ವ್ಯವಸ್ಥೆಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು ತುಂಬಾ ಮಾಡ್ತಾ ಇದ್ದಾರೆ. ಇವ್ರಿಗೆ ಅದೇ ದೇವರು ಈ ತರ ಮಾಡ್ಬೇಕು, ಅವ್ರ ಶಕ್ತಿ ಆಯುಷ್ ಚೆನ್ನಾಗಿ ಕೊಡ್ಲಿ, ಭಗವಂತ ಇದೇ ತರ ಮುಂದುವರ್ಸ್ಲಿ, ಅವ್ರಿಗೆ ಪವರ್ ಕೊಡ್ಲಿ ಅಂತ ಭಗವಂತ ಬೇಡ್ಕೊಳ್ತಾ ಈ ಒಂದು 24ನೇ ಕ್ಯಾಂಪ್ ಅದ್ದೂರಿಯಾಗಿ ನಡೀತಾ ಇದೆ. ಮುಂಬರುವ ಈ ಕ್ಯಾಂಪ್ ಮುಖಾಂತರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಬೇಕು. ಫುಲ್ ಈ ವಾರ್ಡ್ ಫುಲ್ ರಾಜಾಜಿನಗರ್, ಇವಾಗ ದಯಾನಂದನಗರ್ ಮಾಡ್ತಾ ಇದಾರೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜಾಜಿನಗರ್ ಫುಲ್ ವಾರ್ಡ್ ಮಾಡ್ಬೇಕಂತ ನಮ್ಗೊಂದು ಆಸೆ ಇದೆ, ಮಾಡ್ಲಿ ಅಂತ ಹಾರೈಸ್ತಾ ಇದೀವಿ. ಕೋಮದನ ಸಿಸ್ಟರ್ ನಾನು. ಈ ಹೆಲ್ತ್ ಕ್ಯಾಂಪ್ ತುಂಬಾ 24th ಕ್ಯಾಂಪ್ ನಡೀತಾ ಇದೆ. ತುಂಬಾ ಹೆಲ್ಪ್ ಮಾಡ್ತಾ ಇದೀವಿ ಎಲ್ಲಾರ್ಗು. ನೀವು ಸ್ವಲ್ಪ ಹೆಲ್ಪ್ ಮಾಡಿ. JB ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನಿಮ್ಗೆ ಆದಂತ ಪ್ರಣಾಳಿಕೆ ಏನಾದ್ರು ಇದೆಯಾ ಈ ಕ್ಷೇತ್ರದ ಜನಕ್ಕೆ? ಮತದಾರರು ನಿಮ್ಗೆ ವೋಟ್ ಹಾಕಿದ್ರೆ ಏನ್ ಮಾಡ್ಬೇಕು ಅಂತ ಕನ್ಸಿದೆ ಡ್ರೀಮ್ಸ್ ಇದೆ ಸರ್ ನಾವು ಹೇಳೋದಿಲ್ಲ ಸರ್, ನಾವು ಮಾಡ್ತೀವಿ ಸರ್. ಇವಾಗ ಇಷ್ಟು ಮಾಡ್ತಾ ಇದೀವಿ, ಇನ್ನ ಮಾಡ್ತೀವಿ. ಸ್ಟಡೀಸ್ ಮಾಡ್ತಾ ಇದ್ದಾರೆ, ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ತುಂಬಾ ಜನಕ್ಕೆಲ್ಲ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಪರಿಚಯ ಮಾಡಿ. ನನ್ನ ಹೆಸರು ಸುಜಾತ ಅಂತ. SK